ನನ್ನ ಜೊತೆ ಸಂತೋಷ್ ಅವ್ರು ಇದ್ದಾರೆ ಆಕ್ಚುಲಿ. ಆ ಥರ ಫಿಕನ್ಸ್ ಕೇಳಿದ್ರೆ ನನಗೆ ಮನ್ಸು ಬರಲಿಲ್ಲ, ಬೇರೆ ಹೋಗಿ ಈವನ್ ನನಗೂ ಕೂಡ. ಸೊ ನನಗೆ ಇಲ್ಲಿಗೆ ಬಂದ್ರ ಮೇಲೆ ನನ್ನ ಸ್ಟೇಜ್ ಫಿಯರ್ ಲೈಕ್ ಹೋಯ್ತು. ಸೊ ಹಂಗಿರುವಾಗ ಇವನ್ ಒಂದು ಕಂಪನಿಯಲ್ಲಿ ಒಂದು ಮಾಕ್ ಡ್ರಿಲ್ ಆಗುತ್ತೆ. ಮಾಕ್ ಡ್ರಿಲ್ ಅಂತ ಹೇಳಿದ್ರೆ ಫೈರ್ ಅಲಾರ್ಮ್ ಆಗುತ್ತೆ. ಸಿ ಒನ್ ಟೈಮ್ ಅಲ್ಲಿ ಅರೌಂಡ್ 1000 ಎಂಪ್ಲಾಯೀಸ್ ಬರ್ತಾರೆ. ಬೇಸ್ಡ್ ಆನ್ ಎಂಪ್ಲಾಯೀಸ್ ಆ ಶಿಫ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರು 1000 ಎಂಪ್ಲಾಯೀಸ್ ಎದುರುಗಡೆ ಮಾತಾಡ್ಬೇಕಂತ ಹೇಳಿದ್ರೆ ಮೈ ನಡಗತ್ತೆ. ಸೊ ನಾನು ಇಲ್ಲಿ ಬಂದ ಮೇಲೆ ನನಗೆ 10,000 ಎಂಪ್ಲಾಯೀಸ್ ಇದ್ಲಿ ಐ ಕ್ಯಾನ್ ಟಾಕ್. ಸೊ ಆ ತರ ಇಂಪ್ಯಾಕ್ಟ್ ಆಗಿದೆ. ಯುನಿಕ್ ಪಿಕ್ಚರ್ಸ್ ಅಲ್ಲಿ ಏನ್ ಯುನಿಕ್ ಆಗಿ ಕಾಣಿಸ್ತು ಕೇಳಿದ್ರೆ ನನಗೆ, ಸೊ ಎಲ್ಲ ನಮ್ ಜನರೇಷನ್ ಇದ್ದಾರೆ, ಅಂದ್ರೆ ಲೈಕ್ ಅರೌಂಡ್ 25 to 30 ಒಳಗಡೆ ಇದ್ದಾರೆ. ಸೊ ವಿಸಿಟ್ ಮಾಡಿ ಫಸ್ಟ್ ಮೀಟ್ ಮಾಡಿದ್ರೆ ನಮ್ಮ ಶಿವ್ ಸರ್ನು. ಸೊ ಶಿವ್ ಸರ್ ಥ್ರೂ ಕಾಂಟ್ಯಾಕ್ಟ್ ಆದೆ, ಆಮೇಲೆ ಮೇಡಮ್ ಮೀಟ್ ಮಾಡಿದೆ, ತುಂಬಾ ಖುಷಿ ಅನಿಸ್ತು. ಒನ್ ಡೇ ಡೆಮೋ ಕ್ಲಾಸ್ ತಗೊಂಡೆ. ಆಕ್ಚುಲಿ ನನ್ಗೆ ಆ ದಿನ ಎದೋಕೆ ಮನ್ಸು ಬರಲಿಲ್ಲ, ಬೇರೆ ಹೋಗಿದ್ರು. ಸೊ ಡೆಮೋ ಕ್ಲಾಸ್ ನೋಡ್ಲೇಬೇಕು ಅನ್ನೋ ದೃಷ್ಟಿಯಲ್ಲಿ ನಿಂತ್ಕೊಂಡು ಫುಲ್ ಡೇ ನಾನು ನೋಡಿದ್ದೇನೆ. ಅದೇ ದಿನ ಕೇಳಿದೆ, ಮೇಡಮ್ ಪೇಮೆಂಟ್ ಇವಾಗಲೇ ನೋಡೋಣ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದು. ಸೊ ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡಿದೆ, ಇಮಿಡಿಯೇಟ್ ಆಗಿ ಜಾಯ್ನ್ ಆದೆ. ಇಟ್ಸ್ ವಂಡರ್ಫುಲ್, ರಿಯಲಿ ಐ ಆಮ್ ಟೆಲಿಂಗ್ ಯು ಗೈಸ್, ನಮ್ಮ ಯೂತ್ಸ್ಗೆ ಹೇಳ್ತಾ ಇದ್ದೀನಿ, ಇಟ್ಸ್ ಅ ವಂಡರ್ಫುಲ್ ಅಪರ್ಚುನಿಟಿ. ಮಿಸ್ ಮಾಡ್ಕೊಳ್ಳದೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ಯೂಚರ್ ಲೈಕ್ ಅಟ್ಲೀಸ್ಟ್ ಇವಾಗ ಕೆಲವರಿಗೆ ಸ್ಟೇಜ್ ಫಿಯರ್ ಇರ್ಬೋದು. ಸೊ ಅಂಥವ್ರು ಇಲ್ಲಿ ಬಂದಾಗ ಆಟೋಮೆಟಿಕ್ಲಿ ಈವನ್ ನನಗೂ ಕೂಡ ಮುಂಚೆ ಸ್ಟೇಜ್ ಫಿಯರ್ ತುಂಬ ಇತ್ತು. ಸೊ ಒನ್ಸ್ ಇವಾಗ ಎಲ್ಲರ ಎದುರುಗಡೆ ಆಕ್ಟ್ ಮಾಡ್ತಾರೋ ಏನೋ ನನ್ನ ಒಳಗಡೆ ಸರ್ ಹೇಳಿದಾಗೆ, ನಾವು ಎಲ್ಲೇ ಇರಲಿ ಸ್ಟೇಜಿಗೆ ಹೋದಾಗ ಇವರ ಕಿಂಗ್, ಇವರ್ ದ ಬಾಸ್. ಸೊ ಆ ಥರ ನೀವು ಯಾವಾಗ ಮೈಂಡ್ ಸೆಟ್ ಇಟ್ಕೋತೀರಾ, ಯು ಬಿಕಮ್ ಎ ಆಕ್ಟರ್.